ಈಗಾಗಲೇ ಸನ್ಮಾನ್ಯ ಗೃಹ ಸಚಿವರು ಎಲ್ಲ ವಿವರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳು ಕಳೆದ 2 ದಿವಸದಲ್ಲಿ ನಾವು ಗಮನಿಸಿದರೆ ಆಶ್ಚರ್ಯ ಅನಿಸುತ್ತೆ. ಯಾರು ಸರ್ಕಾರಿ ಜಮೀನನ್ನು BDA ಜಮೀನನ್ನು ತಾವಿಟ್ಕೊಂಡು 30 ವರ್ಷಗಳ ನಂತರ ಅದನ್ನು ವಾಪಸ್ BDA ಕೊಡ್ತಾ ಇದ್ದಾರೆ ಅಂದರೆ ಅವರು ಅನುಭವ ಆಗಿದೆ. ಈಗ ಏನು ಆಗಿತ್ತು ಅದನ್ನು ಅವರು ವಾಪಸ್ ಕೊಟ್ಟರು. ಅವಾಗ ಅದೆಲ್ಲ ಸರಿಯೇ ಇತ್ತಾ? ಈಗ ನಾವು ನಮ್ಮ ಜಾಗೆಗೆ ಅಂದರೆ ಸಹೋದರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಏನು ಆ ಸೈಟ್ಗಳು ಅವ್ರು ಬಂದಿದ್ವು, ಅಲಾಟ್ಮೆಂಟ್ ಆಗಿದ್ವು, ಅವುಗಳನ್ನು ವಾಪಸ್ ಕೊಟ್ಟಾಗ ಅವರ ವ್ಯಾಖ್ಯಾನ ನೋಡಿ ಆಶ್ಚರ್ಯ ಅನಿಸುತ್ತೆ. ನೀವು BDA ಜಮೀನನ್ನು ನಿಮ್ಮದು ಅಲ್ಲದನ್ನು, ನಿಮ್ಗೆ ಸಂಬಂಧ ಇಲ್ಲದನ್ನು ತಗೊಂಡು ಅದನ್ನು ಮತ್ತು ಈಗ ಅನಿವಾರ್ಯ ಬಂತು ಅಂಥೇಳಿ ಅದೆಲ್ಲ ಪ್ರೊಸೀಡಿಂಗ್ಸ್ ಏನಾಯಿತು ಅನ್ನೋದನ್ನು ಹೇಳಿದರು. ಅನಿವಾರ್ಯ ಬಂತು ಅಂಥೇಳಿ ಅದನ್ನು ವಾಪಸ್ ಕೊಟ್ಟಾಗ ನೀವು ಕೊಟ್ಟಿದ್ದು ಭಾಳ ಸರಿನಾ? ಸರಿ ಇತ್ತು ಅಂತ ತಿಳ್ಕೊಳ್ರಿ. ಇದು ಯಾಕೆ ಹೆಂಗೆ ನಿಮಗೆ ತಪ್ಪು ಕಾಣ್ತು? ಇಲ್ಲಿ ಪಾರ್ವತಮ್ಮನವ್ರಿಗೆ ಬಂದಿರುವಂಥ ಲ್ಯಾಂಡು ಇಟ್ ಈಸ್ ಎ ಕಾಂಪೆನ್ಸೇಟರಿ ಪ್ಲಾಟ್ಸ್, ಪರಿಹಾರದ ಪರ್ಯಾಯವಾಗಿ ಬಂದಿರತಕ್ಕಂಥ ಸೈಟ್ಗಳು. ಅದಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡ್ತೀರಿ. ಏನೂ ಇಲ್ಲದನ BDA ಆಸ್ತಿ ನಿಮಗೆ BDAದನ್ನು ನೀವು ನಿಮ್ಮ ಹೆಸರಲ್ಲೇ ಮಾಡಿಕೊಂಡು ನೀವು ಅದರದ್ದೆಲ್ಲ ಇಷ್ಟು ದೀರ್ಘಾವಧಿಯವರೆಗೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ವಾಪಸ್ ಕೊಡ್ತೀರಲ್ಲ, ದೇರ್ ದಿ ಮ್ಯಾಟರ್ ಕ್ಲೋಸಸ್. ಅವಾಗ ಏನು ಅನ್ನಿಸ್ತು ನಿಮಗೆ? ವೈ ಡಿಡ್ ಯು ಸಿ ಎನಿಥಿಂಗ್ ರಾಂಗ್ ಹಿಯರ್? ಅದರಿಂದ ಅನವಶ್ಯಕವಾಗಿ ತಪ್ಪು ಹೇಳೋದು, ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡೋದನ್ನು ಬಿಡ್ರಿ. ನೀವು 1978ರಿಂದ 1977 ಫೆಬ್ರವರಿ 27ರಿಂದ ತಾವು ಘಟನೆಗಳನ್ನು ನೆನಪು ಮಾಡ್ಕೋತ ಬರ್ರಿ, ದಿನಗಳನ್ನು ನೋಡ್ಕೋತ ಬರ್ರಿ. 77, 78, 2003, 2007, 2009. ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ರಿಟರ್ನ್ ಆಫ್ ಗಿಫ್ಟ್ ಏನಿದೆ, ಆ ರಿಟರ್ನ್ ಆಫ್ ಗಿಫ್ಟ್ ಈ ಎಲ್ಲ ತಾರೀಖುಗಳನ್ನು ನೋಡಿರಿ. 2011 ಇವೆಲ್ಲವುಗಳನ್ನು ನೋಡಿದಾಗ ನೀವು ಅದನ್ನೇನು ರಿಟರ್ನ್ ಮಾಡಿರಲ್ಲ. ನೀವು ರಿಟರ್ನ್ ಮಾಡಿದ್ದು ನಿಮ್ಮದಲ್ಲ. ಇಟ್ ಈಸ್ ನಾಟ್ ಯುವರ್ಸ್, ಬಟ್ ಯು ಹ್ಯಾವ್ ರಿಟರ್ನ್ಡ್ ಇಟ್. ಹಿಯರ್ ದ ಪ್ರಾಪರ್ಟಿ ವಿಚ್ ಹ್ಯಾಸ್ ಕಮ್ ಆಸ್ ಎ ಕಾಂಪೆನ್ಸೇಟರಿ ಲ್ಯಾಂಡ್, ಅದನ್ನು ಪರ್ಯಾಯವಾಗಿ ಬಂದಿರತಕ್ಕಂಥದ್ದನ್ನು, ಪರಿಹಾರವಾಗಿ ಬಂದಿರತಕ್ಕಂಥದ್ದನ್ನು, ಅದು ಮತ್ತು ಏನೋ ಅದನ್ನು ಕಾನೂನಿನ ಪ್ರಕ್ರಿಯೆ ಒಳಗಿರೋದ್ರಿಂದನೇ ಹೆಚ್ಚು ವಿವರಿಸೋದಿಲ್ಲ. ಅಲ್ಲಿ ನೀವು ತಪ್ಪನ್ನು ಹುಡುಕೋದಕ್ಕೆ ಹೊರಟಿದ್ದೀರಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈ ಮೂಢ ವಿಷಯದೊಳಗೆ
ಏನೋ ಮಾಡಿ ಜನರ ತಲೆಯೊಳಗೆ ಸಂಶಯ ಹುಟ್ಟಿಸೋಂಥ ಪ್ರಯತ್ನ ಮಾಡಬೇಕು ಅಂತೇಳಿ. ಆ ಪ್ರಯತ್ನ ಯಶಸ್ವಿ ಆಗೋದಿಲ್ಲ. ನೀವು ಈ ರೀತಿ ಅನಾರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆಗೆ ನೀವು ಕಾರಣರಾಗ್ತಾ ಇದ್ದೀರಿ. ನೀವು ಯು ಆರ್ ನಾವು ಲಯಬಲ್ ಟು ಎಕ್ಸ್ಪ್ಲೇನ್. ನೀವು ಇದಕ್ಕೆ ಉತ್ತರಿಸ್ಬೇಕಾಗತ್ತೆ. ನಾವು ನಿಮಗೆ ತಾರೀಖು ಹೇಳ್ತೀವಿ, 24/2/1977, 27/2/1977, 31/8/1978, 26/2/2003, 12/11/2007, 16/10/2009, ಆಮೇಲೆ 2011. ಈ ತಾರೀಖುಗಳಲ್ಲಿ ಆಗಿರ್ತಕ್ಕಂಥ ಏನು ನಿಮ್ಮ ಟ್ರಾನ್ಸಾಕ್ಷನ್ ಐತಲ್ಲ, ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಕೊಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಅನವಶ್ಯಕ ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡುವಂಥ ಹೇಳಿಕೆಗಳು ಅನಾರೋಗ್ಯಕರವಾದದ್ದು. ಇದು ಸರಿಯಾದ ನಡವಳಿಕೆ ಅಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.